ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ 76ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಾಯಕನಹಟ್ಟಿ ಪೊಲೀಸ್ ಉಪನಿರೀಕ್ಷಕರಾದ ದೇವರಾಜ್ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ನಾವುಗಳು ದೇಶಕ್ಕಾಗಿ ತನು ಮನವನ್ನ ಅರ್ಪಿಸಿ ಕರ್ತವ್ಯ ನಿರ್ವಹಿಸಬೇಕು. ನಮ್ಮ ಸಂಪೂರ್ಣ ಜೀವನವನ್ನ ಮೀಸಲಿಡಬೇಕು. ಅಪರಾಧಗಳನ್ನ ತಡೆಯಬೇಕು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು. ಕರ್ತವ್ಯ ಸಮಯದಲ್ಲಿ ಬೇಜವಾಬ್ದಾರಿ ತೋರದೆ ಕರ್ತವ್ಯ ನಿರ್ವಹಿಸಬೇಕು. ಜನರನ್ನು ವಿಶ್ವಾಸದಿಂದ ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಒಂದು ಕ್ಯಾಪ್ಷನ್ನಲ್ಲಿ ಇವತ್ತಿನ ಈ ಒಂದು ಗಣರಾಜ್ಯವನ್ನು ಆಚರಿಸ್ತಾ ಇದ್ದಾರೆ. ಗೋಲ್ಡನ್ ನಮ್ಮ ಸ್ವರ್ಣಭೂಮಿ ಏನು ನಮ್ಮ ಪೂರ್ವ ಭಾರತದ ಸ್ವರ್ಣಭೂಮಿ ಇರುವಂತಕ್ಕಂಥ ಒಂದು ವಿಷಯವನ್ನು ಹಿಂದೆಯಲ್ಲಿ 76 ವರ್ಷಗಳ ಗಣರಾಜ್ಯ ಬಂದು ನಮಗೆ 76 ವರ್ಷಗಳಾಗಿದೆ. ಈ ಗಣರಾಜ್ಯ ಪಡೀಲಿಕ್ಕೆ ಅಂತಕ್ಕಂಥ ಸಾಕಷ್ಟು ಜನ ಸ್ವಾತಂತ್ರ್ಯಕ್ಕೋಸ್ಕರ ಹಾಗೂ ನಮ್ಮ ದೇಶವನ್ನು ಭಾರತದ ಪ್ರಪಂಚದ ಭೂಪಟದಲ್ಲಿ ತಂದೆ ಆದ ಸ್ಥಾಯಿಯಲ್ಲಿ ಉಳಿಸಲಿಕ್ಕೋಸ್ಕರ ತ್ಯಾಗ ಬಲಿದಾನ ಹಗಲಿರುಳು ಶ್ರಮಿಸಿರೋಂಥವ್ರಿದ್ದಾರೆ. ಅದೇ ರೀತಿ ಈ ಒಂದು ಗಣರಾಜ್ಯದ ಮೂಲ ಇದು ಅಂದರೆ ಇವತ್ತಿನ ದಿನ ನಾವು ಸಂವಿಧಾನವನ್ನು ಅಧಿಕೃತವಾಗಿ ಇಡೀ ಭಾರತದಾದ್ಯಂತ ಏನು ಭಾರತದ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ಒಂದು ಭಾರತದಲ್ಲಿ ನಾವು ಸಂಪೂರ್ಣವಾದ ಸಂವಿಧಾನವನ್ನು ಒಂದು ಪಕ್ಕ ಸಂವಿಧಾನವನ್ನು ನಾವು ಜಾರಿಗೆ ತರ್ತೀವಿ. ಸೊ ಈ ಒಂದು ಸಂವಿಧಾನ ಇಲ್ಲಿಗೆ ಹೆಚ್ಚು ಕಮ್ಮಿ 76 ವರ್ಷಗಳ ಮೇಲೆ 76 ವರ್ಷಗಳಾಗಿದೆ ಸಂವಿಧಾನ ಜಾರಿಯಾಗಿದೆ. ಸೊ ನಮ್ಮ ಈ ಸಂವಿಧಾನವನ್ನು ನಿಮ್ಮೆಲ್ಲ ಬಿಟ್ಟರೆ ಮೊದಲನೇದಾಗಿ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ಒಂದು ಬಲಿಷ್ಠ ದೇಶ ನಮ್ಮದು. ಬೇರೆಲ್ಲ ಕಡೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲಿ ಒಕ್ಕೂಟ ರಾಜ್ಯಗಳ ಒಕ್ಕೂಟ ನಿರ್ಮೂಲೆ ಆದ ಸಮೇತ ಬಲಿಷ್ಠವಾದ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಸೊ ಅದು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮತದಾನ ಪದ್ಧತಿ ಅಂತಕ್ಕಂಥದ್ದು, ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮತ್ತು ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ ಅಂತಕ್ಕಂಥದ್ದು, ರಾಷ್ಟ್ರಪತಿ, ಈ ರೀತಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಆ ಸಂವಿಧಾನದಲ್ಲಿ ಪ್ರತಿಯೊಂದು ವಿಷಯಗಳನ್ನು ಒಳಗೊಂಡಂಥ ಒಂದು ಸುದೀರ್ಘ ಸಂವಿಧಾನವನ್ನು ಈ ದಿನ ನಾವು ಗಣರಾಜ್ಯದಲ್ಲಿ ಅಧಿಕೃತವಾಗಿ ಅಧಿಕೃತ ಮಾಡಿರೋದ್ರಿಂದ ಪ್ರತಿ ವರ್ಷ ನಾವು ಜನವರಿ 26 ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೀವಿ. ಅದರ ಜೊತೆಯಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ಇಲಾಖೆಗಳಿಗಿಂತ ನಮ್ಮ ಇಲಾಖೆಗೆ ಭಾಳಷ್ಟು ಅತಿ ಮುಖ್ಯವಾದದ್ದು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥ ಒಂದೇ ಒಂದು ಇದರಿಗೆ ಏನು ನಮಗೆ ಕೊಡಮಾಡಲ್ಪಟ್ಟಿದೆ. ಆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥ ಇವತ್ತು ದೇಶದಲ್ಲಿ ಎಲ್ಲರೂ ನೆಮ್ಮದಿಯುತವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥದ್ರಲ್ಲಿ ನಮ್ಮ ಪಾಲು ಸಾಕಷ್ಟಿದೆ ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಮೂಲಭೂತ ಹಕ್ಕುಗಳನ್ನ ನಾವೆಷ್ಟು ಅನುಭವಿಸ್ತೀವೋ ಅದೇ ರೀತಿ ಮೂಲಭೂತ ಕರ್ತವ್ಯಗಳು ನಮ್ಮವೂ ಸಹ ನಾವು ದೇಶಕ್ಕೋಸ್ಕರ ಎಷ್ಟಾಗುತ್ತಲ್ಲ ತನು ಮನ ಧನ ಅಂದರೆ ದೇಶಕ್ಕೋಸ್ಕರ ನಮ್ಮ ಸಂಪೂರ್ಣ ಜೀವನವನ್ನು ಮೀಸಲಿಟ್ಟು ನಮಗೆ ಸಿಕ್ಕಂಥ ಒಂದು ಸುವರ್ಣಾವಕಾಶವನ್ನು ಎಲ್ಲರಿಗೂ ಇಂಥ ಒಂದು ಅವಕಾಶ ಸಿಗಲ್ಲ. ಸೊ ನಮ್ಮಲ್ಲಿ ಅತಿ ಹೆಚ್ಚು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದೇ ನಮ್ಮದು, ಮತ್ತು ಅಪರಾಧಗಳನ್ನು ತಡೆಗಟ್ಟತಕ್ಕಂಥದ್ದು ನಮ್ಮ ಇಲಾಖೆಯ ಕ್ರಿಯಾತ್ಮಕವಾಗಿದೆ. ಸೊ ಜನರು ಸುಖವಾಗಿದ್ದರೆ ನಾವು ಸುಖವಾಗಿದ್ದಂಗೆ. ಎಲ್ಲರೂ ಹಬ್ಬ ಮಾಡೋಂಥ ಸಂದರ್ಭದಲ್ಲಿ ನಾವು ಡ್ಯೂಟಿ ಮಾಡ್ತಿರ್ತೀವಿ, ಅವ್ರ ಹಬ್ಬ ಮಾಡೋದನ್ನು ನೋಡಿ ನಾವು ಖುಷಿ ಪಡ್ತಕ್ಕಂಥ ದಿನಗಳು ನಮಗೆ ಆ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು. ಅದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ನೀವು ಪ್ರತಿಯೊಬ್ಬರು ಸಮೇತ ನೀವು ಕರ್ತವ್ಯ ಮಾಡೋವಂಥ ಸಂದರ್ಭದಲ್ಲಿ ದಯವಿಟ್ಟು ಯಾವುದೂ ಸಮೇತ ನೆಗ್ಲೆಕ್ಟ್ ಆಗದೆ ತಮಗೆ ಕೊಟ್ಟಂಥ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡಿ ಯಾವತ್ತೇ ಇದ್ರೂ ಯಾವುದೇ ಒಂದು ಸಣ್ಣ ಕರ್ತವ್ಯವನ್ನು ಸಕ್ಸಸ್ ಅನ್ನೋದು ಸಿಗೋದು ಎಲ್ಲ ದೊಡ್ಡ ಕೆಲಸ ಮಾಡಿದ್ರೆ ಮಾತ್ರ ಅಂತಂದಲ್ಲ, ಪ್ರತಿಯೊಂದು ಸಣ್ಣದರಲ್ಲೂ ಸರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೆ ಆದರೆ ಅದೂ ಒಂದು ಸಕ್ಸಸ್ಸೇ. ಯಾವುದೇ ಒಂದು ಸಣ್ಣ CM ಬಂದೋಬಸ್ತು ಯಾವುದೇ ಅಹಿತಕರ ಘಟನೆ ನಡೆದಿದ್ದಂಗೆ ಒಂದು ಸಕ್ಸಸ್ ಆಯ್ತಂದ್ರೆ ಅದು ಸಕ್ಸಸ್ಸೇ, ಅದೂ ಯಶಸ್ಸೇ. ಸೊ ಯಾವುದೋ ಒಂದು ಬಂದೋಬಸ್ತಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿದ್ದಂಗೆ ಬಂದೋಬಸ್ತು ಮುಗಿಸಿದ್ವಿ ಅಂದರೆ ಅದು ಒಂದು ಸಕ್ಸಸ್ ಅನ್ನೋದು ಹೇಳ್ತಾರಲ್ಲ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ಜರ್ನಿ ಅಂತ. ಸೊ ಹಾಗಾಗಿ ಸಕ್ಸಸ್ ಅನ್ನೋದು ಪ್ರತಿ ನಮ್ಮ ಜೀವಿತಾವಧಿಯಲ್ಲಿ ಬರ್ತಕ್ಕಂಥದ್ದೇ, ಪ್ರತಿ ಕ್ಷಣವೂ ಸಕ್ಸಸ್ಸೇ. ಸೊ ಅದನ್ನು ನಾವು ಸರಿಯಾಗಿ ನಿರ್ವಹಿಸಿದಾಗ ಮಾತ್ರ ಅದು ಸಕ್ಸಸ್ ಅಂತಕ್ಕಂಥದ್ದು ನಮಗೆ ಸಿಗ್ತದೆ. ಸೊ ಜೊತೆಗೆ ನಮ್ಮ ಠಾಣೆಗೆ ಸಾಕಷ್ಟು ಜನ ಅಮಾಯಕರು ಬರ್ತಾರೆ, ಅಬಲೆಯರು ಬರ್ತಾರೆ, ದೋಷಿತರು ಬರ್ತಾರೆ. ಪ್ರತಿಯೊಬ್ಬರನ್ನೂ ಸಮೇತ ಸಾಧ್ಯವಾದಷ್ಟು ನೀವು ಕ್ಲೀನಾಗಿ ಸ್ಪಂದಿಸಿ ಅವ್ರಿಗೆ ಬಂದಂಥವ್ರಿಗೆ
ಸರಿಯಾಗಿ ಮಾರ್ಗದರ್ಶನ ನಮಗಂತೂ ದಿನ ಎಲ್ಲ ಕೇಸ್ಗಳನ್ನೂ ನೋಡ್ತಿರ್ತೀವಿ, ಬಟ್ ಬಂದವ್ರಿಗೆ ಅದು ಹೊಸ ಕೇಸ್ ಆಗಿರುತ್ತೆ. ಸೊ ಅವರು ಬಂದಾಗ ಅವ್ರಿಗೆ ಅದು ಭಯದಲ್ಲಿರ್ತಾರೆ. ಅವ್ರಿಗೆ ತಾಳ್ಮೆಯಿಂದ ಹೇಳಿ ಅವರಿಗೆ ಸಾಧ್ಯವಾದಷ್ಟು ಮನವರಿಕೆ ಮಾಡಿ ಕೊಟ್ಟ ನಂತರ ಅವ್ರ ವಿಚಾರ ಏನು ಅಂತ ತಿಳ್ಕೊಂಡು ಅವ್ರಿಗೆ ಏನು ನಮ್ಮ ಕಡೆಯಿಂದ ಸಹಾಯ ಮಾಡಲಿಕ್ಕೆ ಅದನ್ನು ಸಹಾಯ ಮಾಡಿ ಅವರು ಒಂದು ದುಗುಡವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಸದಾವಕಾಶ ನಮ್ಮ ಇಲಾಖೆಗಿದೆ. ಬೇರೆ ಯಾವ ಇಲಾಖೆಯಲ್ಲೂ ಸಮೇತ ಅನ್ಯಾಯ ಆದ ತಕ್ಷಣ ಹೋಗಿ ಕೇಳಲ್ಲ. ಫಸ್ಟ್ ಬರೋದೇ ನಮ್ಮ ಪೊಲೀಸ್ ಇಲಾಖೆ. ಪ್ರತಿಯೊಬ್ಬರು ಬರೋದು ಯಾವುದೋ ಒಂದು ದುಡ್ಡಿನ ವ್ಯವಹಾರಕ್ಕಾಗಲಿ ನಮ್ಮ ಹತ್ರಕ್ಕೆ ಬರ್ತಾರೆ, ಲ್ಯಾಂಡ್ ವಿಚಾರಕ್ಕಾಗಲಿ ನಮ್ಮ ಹತ್ರಕ್ಕೆ ಬರ್ತಾರೆ, ಯಾರೋ ಮೋಸ ಮಾಡೋದ್ರೂ ನಮ್ಮ ಹತ್ರಕ್ಕೆ ಬರ್ತಾರೆ, ಏನಾದರೂ ಆಯಿತು ಅಂತಂದ್ರೂ ನಮ್ಮ ಹತ್ರಕ್ಕೆ ಬರ್ತಾರೆ. ಯಾಕೆಂದರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋ ಅಂಥ ಇಲಾಖೆ ನಮ್ಮದು ಅನ್ನೋ ಹೆಮ್ಮೆ ನನಗಿದೆ. ಸೊ ಯಾವುದನ್ನೇ ಕೇಳಿ ಫಸ್ಟ್ ಬರೋದು ಪೊಲೀಸ್ ಅಂದರೆ ನಮ್ಮಿಂದ ಅವ್ರಿಗೆ ಅಷ್ಟು ಸಹಕಾರ ಸಿಗ್ತಾ ಇದೆ ಅನ್ನೋದ್ರಿಂದಲೇ ತಾನೇ ಅವ್ರು ನಮ್ಮ ಹತ್ರ ಬರೋದು. ಅಲ್ಲೋದ್ರೆ ಏನೋ ನಮ್ಗೆ ಅನುಕೂಲ ಆಗುತ್ತೆ, ಅಲ್ಲಿಂದ ಏನೋ ನಮಗೆ ಸಹಾಯ ಸಿಗುತ್ತೆ ಅನ್ನೋ ಸದುದ್ದೇಶ ಇಟ್ಕೊಂಡೇ ಅವ್ರು ಸ್ಟೇಷನ್ಗೆ ಬರ್ತಾರೆ. ಸೊ ಅಂಥವ್ರಿಗೆ ನಾವು ಧೈರ್ಯ ತುಂಬಿ ಇನ್ನೂ ಹೆಚ್ಚಿನದಾಗಿ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಬರೋ ಥರ ನಡ್ಕೊಂಡು ನಾವು ಅವ್ರಿಗೆ ಭದ್ರತೆಯ ಭಾವನೆಯನ್ನು ಕೊಟ್ಟಿದ್ದಾದರೆ ನಮ್ಮ ಇಲಾಖೆ ಗೌರವ ಇನ್ನೂ ಹೆಚ್ಚಾಗುತ್ತೆ. ಸೊ ಈ ಒಂದು ಇಲಾಖೆಗೆ ಸೇರಿರೋ ಪ್ರತಿಯೊಬ್ಬರಿಗೂ ಅದೊಂದು ಸುವರ್ಣ ಅವಕಾಶ ಬಳಸಿಕೊಂಡು ನೀವು ಸಹ ತಾವು ತಮ್ಮ ಡ್ಯೂಟಿ ಯಾವುದೇ ಒಂದು ಬೀಟ್ ಕಾನ್ಸ್ಟೇಬಲ್ ಅಂದರೆ ಅವ್ರೇನು ಜವಾಬ್ದಾರಿ ಇಲ್ಲ ಅಂತ, ಬೀಟ್ ಕಾನ್ಸ್ಟೇಬಲ್ಲೂ ಸಮೇತ ಅವ್ರದ್ದೇ ಆದ ಒಂದು ಮಹತ್ವ ಇದೆ. ಅದನ್ನು ನೀವು ಚಾಚಿ ತಪ್ಪದೆ ಸರಿಯಾಗಿ ನಿರ್ವಹಿಸಿದ್ದೆ ಅಂದರೆ 100% ನೀವು ನಿಮಗಿಂತ ಯಾವುದೋ ಒಂದು ಇದರಲ್ಲಿ ಓದ್ತಿದ್ದೆ ನೋಡಿದ್ದೆ ತಹಶೀಲ್ದಾರ್ಗೂ ಸಮೇತ ಕೊಡದೇ ಇರೋಂಥ ಅತ್ಯುತ್ತಮವಾದ ಕಾನ್ಸ್ಟೇಬಲ್ ಸಹ ಬರೀತಾರೆ. ಅಂದರೆ ಅದನ್ನು ಅತಿ ಬೇಗ ಜನ ರೆಕಗ್ನೈಸ್ ಮಾಡ್ತಾರೆ. ಯಾಕೆ ಬಿಕಾಸ್ ಆಫ್ ಯೂನಿಫಾರ್ಮ್. ನಮ್ಮನ್ನು ಎಲ್ಲೋದ್ರೂ ಸಮೇತ ಯೂನಿಫಾರ್ಮ್ ನೋಡಿದ ತಕ್ಷಣವೇ ಗೊತ್ತಿಡಿತಾರೆ, ಪೊಲೀಸರು ಅಂತ. ಇಷ್ಟು ದಿನ ಪೊಲೀಸರು ಅಂದರೆ ಭಯ ಇತ್ತು, ಈಗ ಬಾಧ್ಯತೆ ಇದೆ, ಜನರಿಗೆ ಒಂದು ವಿಶ್ವಾಸ ಇದೆ. ಅವರಿಂದ ನಮಗೇನೋ ಸಹಾಯ ಸಿಗುತ್ತೆ, ಅದರಿಂದ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಒಂದು ಭದ್ರತೆ ಭಾವನೆಯನ್ನು ಇನ್ನು ಮುಂದೆ ಇನ್ನೂ ಹೆಚ್ಚಿನದಾಗಿತ್ತು ಅಂತ ಪೊಲೀಸ್ ಇಲಾಖೆಯ ಗೌರವವನ್ನು ಹಂಚಿದೆಯಲ್ಲ ಅಂತ ಹೇಳ್ತಾ ಈ ಒಂದು ಗಣರಾಜ್ಯ ದಿನದಲ್ಲಿ ಏನು 76ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ. ತಮ್ಮೆಲ್ಲರಿಗೂ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಜೊತೆಗೆ ಇವತ್ತಿನ ದಿನ ನಮ್ಮ PSI ಶಿವಕುಮಾರ್ ಅವ್ರಿಗೆ ಏನು ಅವರು ಸಲ್ಲಿಸಿರುವಂಥ ಪ್ರಾಮಾಣಿಕ ಸೇವೆ ಮತ್ತು ಅವರ ಪತ್ತೆ ಕಾರ್ಯಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇದೆ. ಸೊ ಅದು ಹೆಮ್ಮೆಯ ವಿಚಾರ. ನಮ್ಮ ಠಾಣೆಯಿಂದ ಆ ರೀತಿ ಗುರುತಿಸಿದ್ರೆ ಪ್ರೇರಣೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ASI ತಿಪ್ಪೇಸ್ವಾಮಿ, ದಾದಾಪೀರ್ ಬಾಷಾ, ಮಂಜುನಾಥ್, ಅಣ್ಣಪ್ಪ ನಾಯ್ಕ, ಲೋಹಿತ್, ರಾಮಾಂಜನೇಯ, ಶಿವಣ್ಣ, ಶ್ರೀಹರಿ, ರಾಘವೇಂದ್ರ, ಮಂಜಮ್ಮ ಇನ್ನು ಮುಂತಾದವರು ಹಾಜರಿದ್ದರು.